ರಾಜ್ಯದೆಲ್ಲೆಡೆ ಪ್ರತಿಭಟನೆಯಾಗ್ತಾ ಇದೆ. ಸಹಜವಾಗಿ ಇದು ರಾಜ್ಯ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ. ಮುಂದಿನ ಕಾನೂನು ಹೋರಾಟ ಹೇಗಿರಬೇಕು ಅನ್ನೋದನ್ನ ನಿರ್ಧಾರ ಮಾಡೋದಕ್ಕೆ ಇವತ್ತು ಸರ್ಕಾರದ ಮಟ್ಟದಲ್ಲಿ ಸಭೆಗಳಾಗುತ್ತೆ. CWRC ಆದೇಶದಿಂದ ಸರ್ಕಾರ ಇಕ್ಕಟ್ಟಿಗೆ ಸಿಲುಕಿರೋದು. ದೆಹಲಿಯಲ್ಲಿ ಲೀಗಲ್ ಟೀಮ್ ಜೊತೆಗೆ ಮುಖ್ಯಮಂತ್ರಿ DK ಶಿವಕುಮಾರ್ ಸಭೆ ನಡೆಸೋದಕ್ಕಿದ್ದಾರೆ. ಸುಪ್ರೀಂ ಕೋರ್ಟ್ ವಕೀಲ ಮೋಹನ್ ಕಾತರಕಿ ಅವರ ಜೊತೆಗೆ ಸಭೆ ನಡೆಸೋದಕ್ಕಿದ್ದಾರೆ. ಇಲ್ಲಿ ಜಲಸಂಪನ್ಮೂಲ ಇಲಾಖೆ ಅಧಿಕಾರಿಗಳ ಜೊತೆ ರಾಮಲಿಂಗಾರೆಡ್ಡಿ ಸಭೆ ಮಾಡೋದಕ್ಕಿದ್ದಾರೆ. CWRCಯ ನಿರ್ದೇಶನವನ್ನ CWMA ಅಂದ್ರೆ ಪ್ರಾಧಿಕಾರದಲ್ಲಿ ಯಾವ ರೀತಿ ಪ್ರಶ್ನೆ ಮಾಡೋದು, ಯಾವ ರೀತಿ ಕನ್ವಿನ್ಸ್ ಮಾಡೋದು, ನಮ್ಮ ಪರಿಸ್ಥಿತಿಯನ್ನ ಅವರಿಗೆ ಯಾವ ರೀತಿ ವಿವರಿಸೋದಕ್ಕೆ ಸಾಧ್ಯ ಇದೆ. ಟೆಕ್ನಿಕಲ್ ಕಮಿಟಿ ಶಿಫಾರಸು ಮಾಡಿದೆ ನೀರು ಬಿಡುಗಡೆ ಮಾಡಿ ಅಂತ. ಪ್ರಾಧಿಕಾರದ ಆದೇಶ ಫೈನಲ್ ಆಗುತ್ತೆ, ನಂತರ ಹೋಗೋದು ಅಂತ ಆದ್ರೆ ಸುಪ್ರೀಂ ಕೋರ್ಟಿಗೆ ಹೋಗಬೇಕು. ಸೊ ಇದನ್ನು ಯಾವ ರೀತಿ ಈ ಹೋರಾಟವನ್ನು ಮುಂದುವರಿಸಿಕೊಂಡು ಹೋಗೋದು ಕಾನೂನು ಪ್ರಕಾರ ಅಂತ ಇವತ್ತಿನ ಸಭೆಯಲ್ಲಿ ಚರ್ಚೆಯಾಗೋದಕ್ಕಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.